ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ವತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ನೆಟ್ಟೆಡ್ ಫ್ರಾಕನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇದಕ್ಕೆ ನಾನು ಸ್ಯಾಟಿನ್ ಕ್ಲಾತು, ನಾರ್ಮಲ್ ಲೈನಿಂಗ್ ಕ್ಲಾತು, ಬಾಡಿ ಪಾರ್ಟ್ಗೆ ನೆಟ್ಟೆಡ್ಡಲ್ಲಿ ವರ್ಕ್ ಬಂದಿರೋ ಕ್ಲಾತು, ನಾರ್ಮಲ್ ನೆಟ್ಟೆಡ್ ಕ್ಲಾತನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಲೈನಿಂಗನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟನ್ನು ತಗೊಂಡಿದ್ದೀನಿ. ಇದರ 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊಂಡು ಕೆಳಗಡೆ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು 11.5 ಇಂಚು ನಾನು ಬಾಡಿ ಪಾರ್ಟ್ ಲೆಂತನ್ನು ತಗೊತಾ ಇದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೊಂಡ್ರೆ 1 ಇಂಚು ಎಕ್ಸ್ಟ್ರಾ ನಾವು ತಗೋಬೇಕು. 11.5ಗೆ 12.5 ಇಂಚು ನಾನು ತಗೊತಾ ಇದ್ದೀನಿ. ಶೋಲ್ಡರ್ ಮತ್ತು ಹಾರ್ಮೋಲು 5 ಇಂಚನ್ನು ತಗೊತಾ ಇದ್ದೀನಿ. ನಾನಿವತ್ತು ಕಟಿಂಗ್ ತೋರಿಸ್ತಾ ಇರೋದು ಸುಮಾರು ಒಂದು 10 ರಿಂದ 12 ವರ್ಷ ಮಕ್ಕಳವರೆಗೂ ಕೂಡ 12-13 ವರ್ಷ ಮಕ್ಕಳವರೆಗೂ ಆಗುತ್ತೆ. ಅಂದರೆ ನಾವಿಲ್ಲಿ ಏಜನ್ನು ನೋಡಬಾರ್ದು, ಬಾಡಿ ಸೈಜನ್ನು ನೋಡ್ಕೋಬೇಕಾಗತ್ತೆ. ಎದೆ ಸುತ್ತಳತೆ 7 ಇಂಚು ಇಡ್ತಾ ಇದ್ದೀನಿ 4ನೇ ಭಾಗಕ್ಕೆ, ಅಂದರೆ 28 ಇಂಚು ಎದೆ ಸುತ್ತಳತೆ ಇದೆ. ಸೊಂಟದ ಸುತ್ತಳತೆ 6.5 ಇಡ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ನು 1.5 ಅಥವಾ 2 ಇಂಚ್ವರೆಗೂ ಇಟ್ಕೋಬೋದು. ಹೀಗೆ ಇಟ್ಕೊಂಡ್ಮೇಲೆ 2 ಮಾರ್ಕ್ಗಳನ್ನ ಸೇರಿಸ್ಕೊಂಡು ಸ್ಟ್ರೈಟಾಗಿ ಲೈನ್ಸನ್ನು ಹಾಕ್ಕೊಳ್ಳಿ. ಹಾರ್ಮೋಲಲ್ಲಿ 1.25 ಇಂಚ್ವರೆಗೂ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಹಾರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಶೋಲ್ಡರ್ಸಲ್ಲಿ 2.25 ಶೋಲ್ಡರ್ ಇಡ್ತಾ ಇದ್ದೀನಿ. 2.25 ನೆಕ್ ವಿಡ್ತನ್ನು ಇಡ್ತಾ ಇದ್ದೀನಿ. ನೆಕ್ ಲೆಂತು 4 ಇಂಚು ಇಡ್ತಾ ಇದ್ದೀನಿ. ರೌಂಡ್ ಶೇಪನ್ನು ಹೀಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಕೆಳಗಡೆ ಕೂಡ ಅರ್ಧ ಇಂಚು ರೀತಿ ನಾವು ಶೇಪನ್ನು ಡ್ರಾ ಮಾಡ್ಕೋಬೇಕು. ಅರ್ಧದಿಂದ ಮೇಲೆಗೆ ನೋಡಿ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋವಾಗ ನಾವು ಮತ್ತೆ ಅರ್ಧ ಇಂಚಿ ಕಡೆ ಕೆಳಗಡೆಗೆ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಮಾರ್ಜಿನನ್ನು ತೆಗೆದ್ರೆ. ಈಗ ಇದನ್ನು ಮಾರ್ಕಿಂಗ್ಸ್ಗೆ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ ನೀವು ಫ್ರಂಟು ಬ್ಯಾಕು ಸಪ್ರೇಟ್ ಇಡೋ ಹಾಗಿದ್ದರೆ ಒಂದೇ ಸಲ ಕಟ್ ಮಾಡಬೇಡಿ, ಎರಡನ್ನೂ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನೆಕ್ಕೇನು ಚೇಂಜ್ ಮಾಡ್ತಿಲ್ಲ, ಹಾಗಾಗಿ ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಕನ್ನು ಕೂಡ ಈ ರೀತಿ ಎರಡೂ ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡ್ರೆ ಬಾಡಿ ಪಾರ್ಟು ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೋಡಿ, ಇದನ್ನು ಫಸ್ಟು ನಾನು ಸ್ಯಾಟಿನ್ ಲೈನಿಂಗ್ ಇಟ್ಟಿದ್ದೀನಿ, ಅದರ ಮೇಲೆ ನೆಟ್ಟೆಡ್ ಕ್ಲಾತನ್ನು ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ನಾರ್ಮಲ್ ಲೈನಿಂಗನ್ನು ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ನೆಕ್ ಹತ್ರ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಇದ್ರ ಮೇಲೆ ನಾನು ನಾರ್ಮಲ್ ಲೈನಿಂಗನ್ನು ಇಟ್ಕೊತೀನಿ. ಹೊಸದಾಗಿ ಸ್ಟಿಚ್ ಮಾಡ್ತಾ ಇರೋರಾದರೆ ಮಾರ್ಕನ್ನು ಹಾಕ್ಕೊಳ್ಳಿ, ಎಷ್ಟಕ್ಕೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು ಅನ್ನೋದನ್ನು. ಆಗ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ನಮಗೆ ಬರುತ್ತೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ನೆಕ್ಕನ್ನು ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ ಹತ್ರ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಮೇನ್ ಕ್ಲಾತನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿಕೊಂಡು ನೆಕ್ಕನ್ನು ಸ್ಮಾಲ್ ಕಟ್ಸ್ ಹಾಕ್ಕೊಳ್ಳಿ. ನಾವು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾದ್ರೆ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಕಾಣಿಸುತ್ತೆ, ಇಲ್ಲ ಅಂತಂದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ಅಲ್ಲಲ್ಲಿ ಸ್ಮಾಲ್ ಕಟ್ಸನ್ನು ಕಂಪಲ್ಸರಿ ನಾವು ನೆಕ್ಗೆ ಈ ರೀತಿ ಹಾಕ್ಕೋಬೇಕಾಗುತ್ತೆ. ರೌಂಡ್ ಶೇಪ್ಗಳೆಲ್ಲೆಲ್ಲಿ ಬರುತ್ತೋ ಆ ರೀತಿ ನಾವು ಹಾಕ್ಕೋಬೇಕು. ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ. ಈ ರೀತಿ ಎರಡನ್ನೂ ಕೂಡ ಜೋಡಿಸ್ಕೋಬೇಕು. ನಾವು ಈ ರೀತಿ ಸ್ಟಿಚ್ ಮಾಡ್ತೀವಲ್ವ ನಾರ್ಮಲ್ಲಾಗಿ, ಅಂದರೆ ಈಗ ಅದು ಯಾವ ರೀತಿ ನಮಗೆ ಮಾರ್ಜಿನ್ ಕಾಣಿಸ್ತಿ ಸ್ಟಿಚ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು. ಈಗ ನೋಡಿ, ಈ ರೀತಿ ಒಂದರ ಮೇಲೆ ಒಂದು ಇಟ್ಕೋಬೇಕು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಉದ್ದಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಟರ್ನ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಈ ರೀತಿಯೇ ನೀವು ಜೋಡಿಸ್ಕೊಳ್ಳಿ. ನೋಡಿ, ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕಬೇಕು ಕಂಪಲ್ಸರಿ, ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು. ಎರಡೂ ಶೋಲ್ಡರ್ಸನ್ನು ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಈಗ ಕಾಣಿಸ್ತಿದೆ ಅಂತ ನೋಡಿ. ಲೈನಿಂಗು ಒಂದು ಸೈಡ್ಗೆ, ಮೇನ್ ಕ್ಲಾತ್ ಒಂದು ಸೈಡ್ಗೆ ಬರೋ ಥರ ಬರುತ್ತೆ. ಈಗ ಇದನ್ನು ಟರ್ನ್ ಮಾಡಿ ಲೈನಿಂಗು ಒಳಗಡೆಗೆ ಹೋಗಬೇಕು. ನಾನು ಎರಡೂ ಶೋಲ್ಡರ್ಸನ್ನು ಕೂಡ ಒಂದೇ ಸಲ ಸ್ಟಿಚ್ ಮಾಡ್ಕೊತೀನಿ, ನಂತರ ಅದನ್ನು ಟರ್ನ್ ಮಾಡ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲೈನಿಂಗನ್ನು ನೋಡಿ ಉಲ್ಟಾ ಮಾಡಿ ಹಿಂದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಎರಡು ಶೋಲ್ಡರು ಜಾಯಿನ್ ಮಾಡಿದವಾಗ ನಮಗೆ ರೌಂಡ್ ಶೇಪ್ ಅನ್ನೋದು ಸಿಗುತ್ತೆ.
ಲೈನಿಂಗನ್ನು ನೀಟಾಗಿ ಈ ರೀತಿ ಒಳಗಡೆಗೆ ತಳ್ಳಿಬಿಟ್ಟು ಈಗ ನೆಕ್ಕನ್ನು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡೋಣ. ಹೀಗೆ ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ನಮಗೆ ಆಚೆಗೆ ಕಾಣಿಸೋದಿಲ್ಲ ಮತ್ತು ಮಕ್ಕಳು ಹಾಕ್ಕೊಂಡಾಗ ಮಕ್ಕಳಿಗೆ ಚುಚ್ಚುದಿರ ಇರಿಟೇಟ್ ಆಗ್ದಿರ ಇರುತ್ತೆ. ಮಕ್ಕಳು ಸಾಮಾನ್ಯಕ್ಕೆ ನಮಗೆ ಬಟ್ಟೆ ಚುಚ್ಚುತ್ತೆ ಅಂತ ಜಾಸ್ತಿ ಹೇಳ್ತಿರ್ತಾರಲ್ವ ಕಂಪ್ಲೇಂಟು, ನಾವು ರೆಡಿಮೇಡ್ ತಂದರೂ ಯಾವ್ದು ತಂದರೂ ಕೂಡ. ಹಾಗಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿರೋಂಥ ಕ್ಲಾತನ್ನೇ ಮಕ್ಕಳಿಗೆ ಇರೋ ಥರ ಒಳಗಡೆಗೆ ಹಾಕ್ಬೋದು. ಹಾಗೆಯೇ ಚುಚ್ಚುದಿರ ಕೂಡ ನಾವು ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಈ ರೀತಿ ನೀವು ಮಾರ್ಜಿನ್ ಅನ್ನೋದು ಆಚೆಗೆ ಕಾಣ್ದಿರ ಸ್ಟಿಚ್ ಮಾಡ್ಕೊಳ್ಳಿ. ಅವ್ರಿಗೆ ಶೋಲ್ಡರ್ ಹತ್ರ ಚುಚ್ಚೋದು ಆ ಥರ ಆಗದಿರ ಇರುತ್ತೆ. ಈಗ ನೋಡಿ ನೆಕ್ಕನ್ನು ನಾನು ರೌಂಡ್ ಶೇಪಲ್ಲಿ ಎರಡು ಪಾರ್ಟ್ಗೂ ಕೂಡ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನಂತರ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನೀವು ರಫ್ ಹೊಡ್ಕೊಳ್ಳಿ, ಇಲ್ಲಾಂದರೆ ಸ್ಟಿಚಸ್ಸು ಓಪನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಂಪಲ್ಸರಿ ನಾವು ರಫನ್ನು ಹೊಡ್ಕೋಬೇಕಾಗತ್ತೆ. ಹೀಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಮತ್ತೆ ತೋರಿಸ್ತೀನಿ ನಾನು ಮಾರ್ಜಿನ್ ಎಲ್ಲಿದೆ ಅನ್ನೋದನ್ನು ಕೂಡ ನಿಮಗೆ. ನೋಡಿ ಇಲ್ಲಿ ಮಾರ್ಜಿನ್ ಅನ್ನೋದು ನಮಗೆ ಕಾಣಿಸಲ್ಲ, ಎರಡು ಕೂಡ ಒಳಗಡೆಗೆ ಹೋಗಿದೆ ಅಲ್ವಾ, ಹಾಗಾಗಿ ನಮಗೆ ಯಾವುದೇ ಮಾರ್ಜಿನ್ ಅನ್ನೋದು ಆಚೆಗೆ ಕಾಣಿಸ್ತಿರ ಇರುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆರ್ಮೋಲ್ ಸೈಡು ನಾವು ಸೈಡ್ ಫಿಟ್ಟಿಂಗ್ ಮಾಡೋ ಕಡೆ ಕೆಳಗಡೆ ಸೈಡು ಎಲ್ಲ ಕೂಡ ಸೇರಿಸ್ಕೊಂಡು ಸುತ್ತಲೂ ಒಂದು ಸ್ಟಿಚ್ಚನ್ನು ಬಂದುಬಿಡೋಣ. ಎರಡು ಪಾರ್ಟ್ಗೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ಚನ್ನು ಎಡ್ಜಿಗೆ ಹಾಕ್ಕೊಳ್ತಾ ಬನ್ನಿ. ನಂತರ ಈ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ನಾವು ಲೈನಿಂಗಿಗಿಂತ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ಎಕ್ಸ್ಟ್ರಾ ಕ್ಲಾತನ್ನು ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಎಲ್ಲ ಕಡೆ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನು ಹೀಗೆ ಕಟ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗಿದು ರೆಡಿ ಆಗಿದೆ. ಹಾಗೆ ನಾನು ಇಲ್ಲಿ ಸ್ಲೀವ್ಸನ್ನು ಇಡ್ತಾ ಇಲ್ಲ ಫ್ರಾಕ್ಗೆ, ಸ್ಲೀವ್ಲೆಸ್ ಇಡ್ತಾ ಇರೋದ್ರಿಂದ ಆರ್ಮೋಲ್ ಸೈಡು ಕೂಡ ನಾವು ಫಿನಿಶಿಂಗ್ ಅನ್ನೋದನ್ನು ಮಾಡಿಕೊಂಡ್ರೆ ಬಾಡಿ ಪಾರ್ಟು ಕಂಪ್ಲೀಟ್ ಆಗುತ್ತೆ. ನಾನು ಬ್ಯಾಕ್ ಸೈಡ್ಗೆ ಉಕ್ಸೇನು ಇಡೋದಕ್ಕೆ ಬಿಟ್ಟಿಲ್ಲ ಅಲ್ವಾ, ಜಿಪ್ಪನ್ನು ಇಡೋಣ ಅಂತೇಳ್ಬಿಟ್ಟು, ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಟನ್ನು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಓಪನ್ ಮಾಡ್ಕೊತಾ ಇದ್ದೀನಿ ಜಿಪ್ಪನ್ನು ಇಡೋದಕ್ಕೆ. ನಂತರ ನೋಡಿ ಈ ರೀತಿ 1-2 ಸೆಂಟಿಮೀಟರ್ ಇರೋ ಥರ ಪೀಸನ್ನು ತಗೊಂಡು ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹೊಲಿತೀವಲ್ವ ಅದೇ ರೀತಿ ಹೊಲ್ಕೋಬೇಕಾಗುತ್ತೆ. ಅದೇ ಎರಡು ಕೂಡ ರಾಂಗ್ ಸೈಡ್ಗೆ ಹೋಗಬೇಕು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಒಂದು ಉಲ್ಟಾ ಇನ್ನೊಂದು ಸೀದಾ ಹೊಲಿತೀವಲ್ವ, ಇದು ಎರಡೂ ಕೂಡ ಉಲ್ಟಾ ಸೈಡ್ಗೆ ಹೋಗಬೇಕು. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ಫುಲ್ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಎರಡನ್ನೂ ಕೂಡ ಫಸ್ಟ್ ಸ್ಟಿಚ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊತೀನಿ. ಜಿಪ್ಪು ಕೂಡ ನಾನು ನಾರ್ಮಲ್ ಫೂಟಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ, ಸಿಂಗಲ್ ಫೂಟ್ ಏನು ಕೂಡ ಹಾಕ್ಕೊತಾ ಇಲ್ಲ. ಈಗ ಇನ್ನೊಂದಕ್ಕೂ ಕೂಡ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳಿ, ಎರಡು ಪಾರ್ಟ್ಗೂ ಕೂಡ. ಹೀಗೆ ಅಟ್ಯಾಚ್ ಮಾಡಿಕೊಂಡು ಎರಡನ್ನೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಜಿಪ್ಪನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. 2 ಇಂಚು ನಾವು ಕ್ಲಾತ್ ತಗೊಂಡಿದ್ವಲ್ವ, ಅರ್ಧ ಇಂಚಿಗೆ 2 ಸಲ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಕೂತ್ಕೊಳ್ಳುತ್ತೆ. ಹೀಗೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಜಿಪ್ಪನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಜಿಪ್ಪನ್ನು ನಾವು ಇದೊಂದೇ ಮೆಥಡಲ್ಲೇ ಸ್ಟಿಚ್ ಮಾಡಬೇಕಂತೇನಿಲ್ಲ, ಹಲವಾರು ಮೆಥಡಲ್ಲಿ ಜಿಪ್ಪನ್ನು ಕೂಡ ನಾವು ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ಒಂದು ಸೈಡ್ದು ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ನೀಟಾಗಿ ಈ ರೀತಿ ಜೋಡಿಸ್ಕೊಳ್ತಾ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಗಲ್ ಫೂಟ್ ಏನು ಯೂಸ್ ಮಾಡ್ತಿಲ್ಲ. ಒಂದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದನ್ನು ಕೂಡ ಕರೆಕ್ಟಾಗಿ ಸೈಜನ್ನು ನೋಡ್ಕೊಳ್ಳಿ. ಜಿಪ್ಪನ್ನು ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು, ಹೆಚ್ಚು ಕಡಿಮೆ ಬರ್ದಿರ. ಹೀಗೆ ನೋಡಿಕೊಂಡು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಮತ್ತೆ ಅದರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಫೂಟ್ ಇದ್ದರೂ ಕೂಡ ನೀವು ಅದನ್ನು ಬಳಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೋದು. ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಫೂಟಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ
ಜಿಪ್ಪನ್ನು ಎಳೆದು ಕೆಳಗಡೆ ಎಕ್ಸ್ಟ್ರಾ ಜಿಪ್ ಇರೋದನ್ನು ನಾನು ಕಟ್ ಮಾಡ್ಕೊತೀನಿ. ನಂತರ ಇಲ್ಲಿ ಕೂಡ ನಾವು ಎಲ್ಲಿವರೆಗೂ ಜಿಪ್ ಇರಬೇಕು, ಓಪನ್ ಆಗಬೇಕು ಅಲ್ಲಿವರೆಗೂ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಾನು 1.5 ಇಂಚಷ್ಟು ಬಿಟ್ಟು ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಿಬಿಟ್ಟು ಎಕ್ಸ್ಟ್ರಾದನ್ನು ಕಟ್ ಮಾಡ್ತಾಯಿದ್ದೀನಿ. ಈಗ ನಮಗೆ ಎಷ್ಟುವರೆಗೂ ಜಿಪ್ ಓಪನ್ ಆಗುತ್ತೋ ಅಷ್ಟುವರೆಗೂ ಮಾತ್ರ ಬಿಟ್ಟು ಸ್ಟಿಚ್ಚನ್ನು ಹಾಕಿದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಹಾರ್ಮೋಲ್ಗೂ ಕೂಡ ನೋಡಿ ಈ ರೀತಿ ಕ್ರಾಸ್ ಪೀಸನ್ನು ತಗೊಳ್ಳಿ. ನಾನಿಲ್ಲಿ ಸ್ಯಾಟಿನ್ ಲೈನಿಂಗನ್ನು ತಗೊಂಡಿದ್ದೀನಿ. ಕ್ರಾಸ್ ಪೀಸನ್ನು ತಗೊಂಡು 1.5 ಇಂಚ್ ಇರೋ ಥರ ಹಾರ್ಮೋಲ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಹಾರ್ಮೋಲ್ ಸೈಡ್ಗೆ ಫಸ್ಟು ನೋಡಿ ಮೇನ್ ಕ್ಲಾತ್ ಕಡೆಗೇ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಈಗ ಇದನ್ನು ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದಪ್ಪಗೆ ಪೈಪಿಂಗ್ ಥರ ಕಾಣಿಸೋ ಥರ ಫೋಲ್ಡನ್ನು ಹಾಕ್ಕೊತಾ ಇದ್ದೀನಿ. ನೀವು ಪೂರ್ತಿ ಬೇಕಾದರೂ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೋದು. ಎಮ್ಮಿಂಗ್ ಮಾಡೋದಕ್ಕೆ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ. ನಾನಿಲ್ಲಿ ಪೈಪಿಂಗ್ ಥರ ಬರೋ ಥರ ಅಂದರೆ ನಾವು ಹಾಕಿರೋ ಅಂಥ ಕ್ಲಾತು ನಮಗೆ ಆಚೆಗೂ ಕೂಡ ಕಾಣಿಸ್ಬೇಕು, ಆ ರೀತಿ ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಎರಡೂ ಸೈಡ್ಗೂ ಕೂಡ ಇದು ಕಂಪ್ಲೀಟ್ ಆಗುತ್ತೆ. ನೋಡಿ ಈ ರೀತಿ ನಾನು ಪೈಪಿಂಗ್ ಥರ ಕಾಣಿಸೋ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇದು ಸ್ಯಾಟಿನ್ ಕ್ಲಾತು ಹಿಂದ್ಗಡೆ ಕಟ್ಟೋದಕ್ಕೆ ಟ್ಯಾಗ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ತಗೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಲ್ಲಿ ಈ ರೀತಿ ಕ್ರಾಸಾಗಿ ಬರಬೇಕು ಎಡ್ಜಲ್ಲಿ. ಆ ರೀತಿ ಸ್ಟಿಚ್ಚನ್ನ ಹಾಕ್ಕೊಂಡು ಇಲ್ಲಿ ಎಡ್ಜಲ್ಲಿ ದಪ್ಪ ಬರುತ್ತೆ, ನಾವು ಹೋಗ್ತಾ ಹೋಗ್ತಾ ಸ್ವಲ್ಪ ಸಣ್ಣ ಮಾಡ್ಕೊತ ಹೋಗಬೇಕು. ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡಿ ಕಾಣಿಸ್ತಿದೆಯಲ್ವ ನಾನು ಸ್ಟಿಚ್ ಹಾಕೋದು, ಅದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ 2 ಟ್ಯಾಗ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಹಾಕಿದ್ರೆ ಅದು ಬೇಗ ಓಪನ್ ಆಗಿಬಿಡುತ್ತೆ, ಮತ್ತು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಈಗ ಇದನ್ನು ನಾವು ಉಲ್ಟಾ ಮಾಡ್ಕೊಳ್ಳೋಣ. ಏನಾದರೂ ಒಂದು ಟೂಲ್ ತಗೊಂಡು ಈ ರೀತಿ ನೀವು ಉಲ್ಟಾನ ಮಾಡ್ಕೊಳ್ಳಿ. ಹೀಗೆ ಉಲ್ಟಾ ಮಾಡಿಕೊಂಡು ಎರಡನ್ನೂ ಕೂಡ ರೆಡಿ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ನಾವು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಸಲ ನೀವು ನೀಟಾಗಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನಾನಿನ್ನೂ ಸ್ಟಿಚ್ ಮಾಡ್ತಾ ಇದ್ದೀನಲ್ವ, ಐರನ್ ಏನೂ ಮಾಡಿಲ್ಲ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಎದ್ದು ಮಾಡಿಕೊಂಡು ಅಂತೇಳ್ಬಿಟ್ಟು ನಾವು ಒಂದೇ ಸಲ ಲಾಸ್ಟಲ್ಲಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ನಮಗೆ ಎಲ್ಲಿಗೆ ಬರಬೇಕು ಅನ್ನೋದನ್ನು ನೋಡ್ಕೊಂಡು ಈ ರೀತಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಇಲ್ಲಿ ಕೂಡ ರಫ್ ಹೊಡ್ಕೊಳ್ಳಿ, ಅದು ಓಪನ್ ಆಗ್ದಿರ. ಇನ್ನೂ ಒಂದು ಸೈಡ್ಗೂ ಕೂಡ ಇನ್ನೊಂದನ್ನು ಹಾಗೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ 1 ಇಂಚು 1.5 ಇಂಚಷ್ಟು ನಾನು 1 ಇಂಚಷ್ಟು ಬಿಟ್ಟಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಹೋಗುತ್ತೆ ಅಲ್ವಾ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸೈಡ್ಗೆ ಮಾತ್ರ ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಇಲ್ಲಿ ನಾನು ಲೈನಿಂಗನ್ನು ತಗೊಂಡು 2 ಫೋಲ್ಡಲ್ಲಿ ಕ್ಲಾತನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕೋನ್ ಶೇಪ್ಗೆ ಈ ರೀತಿ ಹಾಕ್ಕೊಳ್ಳೋಣ. ಹೀಗೆ ಕೋನ್ ಶೇಪ್ಗೆ ಹಾಕ್ಕೊಂಡ್ರೆ ಈಗಿದು 4 ಫೋಲ್ಡ್ ಇದೆ. ಬಾಡಿ ಪಾರ್ಟು ಕೂಡ ನಾವು 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊತೀವಲ್ವ, ಅದೇ ರೀತಿ ಇದು ಕೂಡ 4 ಫೋಲ್ಡಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಹೀಗೆ ಹಾಕ್ಕೊಂಡ್ಮೇಲೆ ಈಗ ನಾವು ಬಾಡಿ ಪಾರ್ಟ್ ತಗೊಂಡು ಈ ರೀತಿ ಅಳತೆ ಮಾಡ್ಕೊಳ್ಳಿ, ಅದು ಎಷ್ಟಿದೆ ಅನ್ನೋದನ್ನು. ಹೀಗೆ ಅಳತೆ ಮಾಡಿಕೊಂಡು ಅದನ್ನು ಅರ್ಧಕ್ಕೆ ತಗೋಬೇಕು. ನಿಮ್ಮ ಬಾಡಿ ಪಾರ್ಟ್ ನೀವು ಎಷ್ಟು ತಗೊಂಡಿದ್ದೀರೋ ಅದರಲ್ಲಿ ಅರ್ಧಕ್ಕೆ ಈ ರೀತಿ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 7.5ಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಸೆಂಟ್ರಲ್ಲೂ ಕೂಡ ಅದೇ ಲೆಂತ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು, ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಅರ್ಧ ಇಂಚಷ್ಟು ಕೆಳಗಡೆಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ 7.5 ಇದೆಯಾ ಇಲ್ವಾ ಅಂತ. ನಾವು ಬಾಡಿ ಪಾರ್ಟಲ್ಲಿ ಎದೆ ಸುತ್ತಳತೆ 7 ಇಂಚು 1.5 ಮಾರ್ಜಿನನ್ನು ಇಟ್ಟಿದ್ವಲ್ವ, ಅಂದರೆ 8.5 ಆಗುತ್ತೆ. ಇನ್ನು ಸ್ವಲ್ಪ ನಾನು ಕಡಿಮೆ ಮಾಡಿಕೊಂಡು 7.5ಗೆ ಇಡ್ತಾಯಿದ್ದೀನಿ. ನೀವು ಒಂದು ಸಲ ಅಳತೆ ಮಾಡಿಕೊಂಡು ನೋಡ್ಕೊಳ್ಳಿ. ಒಂದು ಅರ್ಧ ಇಂಚಷ್ಟು ಕಡಿಮೆನೇ ಕಟ್ ಮಾಡ್ಕೊಳ್ಳಿ. ನಾವು ಹೊಲಿಬೇಕಾದ್ರೆ ಅದು ಜಾಸ್ತಿನೇ ಆಗುತ್ತೆ. ಕೆಲವು ಕ್ಲಾತಲ್ಲಿ ಆ ಥರ ಆಗುತ್ತೆ, ಇನ್ನು ಕೆಲವುದ್ರಲ್ಲಿ ಆಗೋದಿಲ್ಲ. ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ.
ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಗ ನಾವೆಲ್ಲಿಗೆ ಕಟ್ ಮಾಡಿದ್ವೋ ಅಲ್ಲಿಂದ ಈ ರೀತಿ ನೋಡ್ಕೊಳ್ಳಿ. ಅಷ್ಟಕ್ಕೆ ನಾನೀಗ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗ್ ಲೆಂತು 22 ಇಂಚು ತಗೊಂಡಿದ್ದೀನಿ. 22 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ಎಷ್ಟು ಲೆಂತ್ ಇಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಲೆಂತ್ಗೆ ಮಾರ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ 22 ಇಂಚು ಲೆಂತನ್ನು ತಗೊಂಡಿದ್ದೀನಿ. ಲೈನಿಂಗಿಗೆ ತಗೊಂಡು ಅಷ್ಟಕ್ಕೆ ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಪೀಸು ನನಗೆ ಅಟ್ಯಾಚ್ ಅನ್ನೋದು ಬರ್ತಾ ಇಲ್ಲ. ಕರೆಕ್ಟಾಗಿ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಇರೋದ್ರಿಂದ ಇಲ್ಲಿ ಪೀಸ್ ಏನು ಜಾಯಿನ್ ಮಾಡ್ತಾ ಇಲ್ಲ. ನಾವು ಲೆಂತ್ ಜಾಸ್ತಿ ಮಾಡ್ಕೊಂಡಾಗ ಪೀಸ್ ಅನ್ನೋದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಹೀಗೆ ಲೈನಿಂಗನ್ನು ಕಟ್ ಮಾಡಿದ್ಮೇಲೆ ನೆಕ್ಸ್ಟು ನಾನು ಸ್ಯಾಟಿನ್ ಲೈನಿಂಗ್ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ನಾರ್ಮಲ್ ಲೈನಿಂಗನ್ನು ಕೂಡ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದನ್ನು ನಾನು ಓಪನ್ ಮಾಡಿದ್ದೀನಿ. ಆಗಲೇ 4 ಫೋಲ್ಡಲ್ಲಿ ಇತ್ತಲ್ವ, ಈಗ 2 ಫೋಲ್ಡಲ್ಲಿ ಇದೆ, ಹಾಗಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈಗ ಇದನ್ನು ಕೂಡ ಅದೇ ಸೈಜ್ಗೆ ಕಟ್ ಮಾಡ್ಕೊತೀನಿ. ಜಸ್ಟ್ ಒಂದು ಅರ್ಧ ಇಂಚು ಮಾತ್ರ ನಾನಿಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಸೇಮ್ ಅದೇ ಸೈಜ್ಗೆ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲೆಂತ್ ಅನ್ನೋದು ನಿಮ್ಮ ಚಾಯ್ಸು, ನಿಮಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಬಾಡಿ ಪಾರ್ಟಲ್ಲಿ ಕೂಡ ಎಷ್ಟು ಸೈಜ್ ಇನ್ನೂ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ನೋಡಿ ಈಗ ನಾನು ಸ್ಯಾಟಿನ್ ಲೈನಿಂಗನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಸೈಡು ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡ್ರೆ ಲೈನಿಂಗ್ ಎರಡು ಕೂಡ ಕಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನಾವು ನೆಟ್ ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ನಾನು ಎಕ್ಸ್ಟ್ರಾ ಇದೆಯಲ್ವ ಅದನ್ನು ಕೂಡ ಕಟ್ ಮಾಡ್ತೀನಿ. ಅಲ್ಲಿ ನಮಗೆ ಕ್ಲಾತು ಸ್ವಲ್ಪ ಗಟ್ಟಿಯಾಗಿ ಒಂಥರ ಇರುತ್ತಲ್ವ ಎಡ್ಜಸ್ಸು, ಆ ಕ್ಲಾತನ್ನು ಕಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಜುಂಜು ಥರ ಒಂಥರ ಸಿಂಕ್ ಆದಂಗೆ ಕಾಣಿಸುತ್ತೆ. ಈಗ ಲೈನಿಂಗ್ ಎರಡೂ ಕೂಡ ಕಟ್ ಮಾಡ್ಕೊಂಡಾದಮೇಲೆ ನೋಡಿ, ಈಗ ನಾನು ಸ್ಯಾಟಿನ್ ಲೈನಿಂಗನ್ನು ತಗೊಂಡು 2.5 ಇಂಚಿಗೆ ಒಂದೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ, 2.5 ಇಂಚಿಗೆ ಒಂದು ಮಾರ್ಕ್ ಈ ರೀತಿ ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ನೆಟ್ಟು ಫ್ರಾಕಲ್ಲಿ ಎಷ್ಟು ಲೆಂತ್ಗೆ ಪ್ರಿಲ್ಸನ್ನು ಇಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ದೊಡ್ಡದು ಚಿಕ್ಕದು ಕೂಡ ಇಲ್ಲಿ ಮಾಡ್ಕೋಬೋದು. 2.5 ಇಂಚು ಲೆಂತ್ಗೆ ಫುಲ್ಲು ನಾವು ಸರ್ಕಲ್ ಫುಲ್ಲು ಎಷ್ಟು ಫ್ರಾಕ್ ನೆಟ್ ಕ್ಲಾತ್ ಇದೆಯೋ, ಇದು ಸ್ಯಾಟಿನ್ ಕ್ಲಾತ್ ಇದೆಯೋ ರೌಂಡ್ ಶೇಪು, ಅಷ್ಟಕ್ಕೂ ಕೂಡ ಈ ರೀತಿ ಮಾರ್ಕ್ ಹಾಕ್ಕೊಂಡು ರೌಂಡಾಗಿ ನಾವು ಮಾರ್ಕ್ಗಳನ್ನ ಹಾಕ್ಕೋಬೇಕು. ಯಾಕೆ ಅಂದರೆ ಅದ್ರ ಮೇಲೆ ಮತ್ತೆ ನಾವು ಕ್ಲಾತನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೋಬೇಕಾದ್ರೆ ಎಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಲ್ವ. ಹಾಗಾಗಿ ಈ ರೀತಿ ರೌಂಡ್ ಫುಲ್ಲು ಕೂಡ ಮಾರ್ಕ್ಗಳನ್ನ ಹಾಕ್ಕೊಂಡು ಆ ಮಾರ್ಕ್ಗಳನ್ನ ಈ ರೀತಿ ಸೇರಿಸ್ಕೋಬೇಕು. ನೀವು ಅಂದಾಜು ಮೇಲೆ ಈ ರೀತಿ ನಾನು ಎಳಿತಿದ್ದೀನಲ್ವ, ಹೀಗೆ ಎಳೆಯೋಕ್ಕೆ ಹೋಗಬೇಡಿ. ಆದಷ್ಟು ಕೂಡ ಮಾರ್ಕನ್ನು ಹಾಕ್ಕೊಂಡು ಅಲ್ಲಿಗೊಂದು ಇಲ್ಲಿ ನಾನು ಸೆಂಟ್ರಲ್ಲಿ ಒಂದು ಈ ಕಡೆ ಎಡ್ಜ್ಗೊಂದು ಹಾಕಿದ್ದೀನಲ್ವ, ಆ ಕಡೆ ಎಡ್ಜ್ಗೂ ಕೂಡ ಒಂದು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡೆ ನೀವು ಮಾರ್ಕನ್ನು ಹಾಕ್ಕೊಳ್ಳಿ. ಅಂದಾಜು ಮೇಲೆ ಇರುತ್ತೆ ಅಂತೇಳ್ಬಿಟ್ಟು ಲೈನ್ಗಳನ್ನ ಎಳೆಯೋದಕ್ಕೆ ಹೋಗಬಾರ್ದು. ಹೀಗೆ ಹಾಕ್ಕೊಂಡ್ಮೇಲೆ ಈಗ ನಾನು ಲೈನಿಂಗ್ ನೆಟ್ಟೆಡ್ ಕ್ಲಾತನ್ನು ತಗೊಂಡು ಫೋಲ್ಡ್ಗಳು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸುಮಾರು ಇದು 8 ಮೀಟರ್ ನೆಟ್ ಕ್ಲಾತನ್ನು ತಗೊಂಡಿದ್ದೀನಿ. ನಾವಾಗಲೇ 2.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ವಲ್ಲ, ಈಗ ನಾನು ಪೇಪರ್ ತಗೊಂಡು ಪೇಪರ್ ಮೇಲೆ 3 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ನಮಗೆ 2.5 ಇಂಚು ಲೆಂತ್ ಬರಬೇಕಂದ್ರೆ ಸ್ಟಿಚಿಂಗ್ ಮಾರ್ಜಿನು ಅರ್ಧ ಇಂಚು ಬೇಕಾಗುತ್ತೆ. ನೆಟ್ಟೆಡ್ ಫ್ರಾಕ್ ಕ್ಲಾತ್ಗೆ ನಾವು ಎಡ್ಜಸ್ ಏನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಮೇಲೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಷ್ಟೇ. ಹೀಗೆ ಕಟ್ ಮಾಡಿಕೊಂಡು ಈ ರೀತಿ ಪೇಪರ್ ಇಟ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ಈಗ ಈ ಪೇಪರ್ ಸೈಜ್ಗೆ ನಾನು ಎಷ್ಟು ಪೀಸ್ಗಳಾಗುತ್ತೋ ಈ ನೆಟ್ಟು ಕ್ಲಾತು ಅಷ್ಟು ಪೀಸ್ಗಳನ್ನ ಕೂಡ ಈ ರೀತಿ ಕಟ್ಟಿಂಗನ್ನು ಮಾಡ್ತೀನಿ. ಇಲ್ಲಿ ನಾನು ನೆಟ್ಟು ಕ್ಲಾತನ್ನು 8 ಮೀಟರ್ ಕ್ಲಾತನ್ನು ತಗೊಂಡಿದ್ದೀನಿ. ನೀವು ಇದನ್ನು ಇನ್ನೂ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಹೀಗೆ ಇದನ್ನೆಲ್ಲ ಕೂಡ ಈ ರೀತಿ ಎಷ್ಟು ಪೀಸ್ಗಳು ಬರುತ್ತೋ ಅಷ್ಟನ್ನು ಕೂಡ ಒಂದೊಂದಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗೋಣ. ಕಾಣಿಸ್ತಿದೆ ಅಲ್ವಾ, ಈ ರೀತಿ ನೀವು ಆದಷ್ಟು ಪೇಪರನ್ನು ಈ ರೀತಿ ಕಟ್ ಮಾಡಿಕೊಂಡು ಫಸ್ಟು ಅದನ್ನು ಇಟ್ಕೊಳ್ತಾ ಕಟ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ಹಾಗೆ ಇಲ್ಲಿ ಮಾರ್ಕ್ ಮಾಡಿದ್ರೆ ನೆಟ್ ಕ್ಲಾತ್ ಮೇಲೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಅಂತ ನಾನಿಲ್ಲಿ ಪೇಪರನ್ನು ಇಟ್ಕೊಂಡು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ಎಲ್ಲ ಪೀಸುಗಳನ್ನು ಕೂಡ ಒಂದೊಂದಾಗಿ
ಕಟ್ ಮಾಡ್ಕೊಳ್ತಾ ಹೋಗಬೇಕು. ಇದರಲ್ಲಿ ನಾವು ಪ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫ್ರಿಲ್ಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಅನ್ನೋದು ಆಗುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮೇ ಬೇಕಾಗುತ್ತೆ. ಫಾಸ್ಟಾಗಿ ಹೊಲಿಯೋಂಥವ್ರು ಬೇಗ ಹೊಲ್ಕೋಬೋದು. ಹೊಸ್ದಾಗಿ ಕಲಿಯೋರಾದರೆ ನಿಮಗೆ ಆಲ್ಮೋಸ್ಟ್ ಒಂದು ದಿನ ಕೂಡ ಬೇಕಾಗ್ಬೋದು. ನಾವು ಹೊಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಪೀಸ್ಗಳನ್ನು ಕೂಡ ಒಂದೊಂದಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಸೇಮ್ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಅದಕ್ಕೇ ನಾನು ಇಲ್ಲಿ ಪೇಪರನ್ನು ಯೂಸ್ ಮಾಡ್ತಾ ಇರೋದು, ಹೆಚ್ಚು ಕಡಿಮೆ ಆಗದೇ ಇರಲಿ ಅಂತ. ನಾವು ನಾರ್ಮಲ್ಲಾಗಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಕಟ್ ಮಾಡ್ಕೊಳ್ಳೋವಾಗ ಕ್ಲಾತು ಜಾರದೆ ಈ ಪೇಪರ್ ಮೇಲೆ ನೋಡಿ ಕೈ ಇಟ್ಕೊಂಡು ಮೇಲೆ ಟೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಬರೋಲ್ಲ. ಈಗ ಎಲ್ಲ ಪೀಸುಗಳನ್ನು ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಒಂದೊಂದು ಪೀಸನ್ನೇ ತಗೊಂಡು ನಾನಿಲ್ಲಿ ಪ್ರಿಲ್ಸನ್ನು ಇಟ್ಕೊತೀನಿ. ಮತ್ತು ಇದನ್ನು ನಾನು ಕೈಯಲ್ಲೇ ಪ್ರಿಲ್ಸನ್ನು ಜೋಡಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾವು ಸ್ಟಿಚ್ ಮಾಡಿಬಿಟ್ಟು ದಾರಾನ ಎಳೆದ್ರೆ ಪ್ರಿಲ್ಸ್ ಬರುತ್ತಲ್ಲ, ಆ ರೀತಿ ಮಾಡಿದ್ರೆ ಇಲ್ಲಿ ನೀಟಾಗಿ ಕಾಣಿಸೋದಿಲ್ಲ ಈ ಪ್ರಿಲ್ಸ್ ಅನ್ನೋದು. ಹಾಗಾಗಿ ಎಲ್ಲದನ್ನು ಕೂಡ ನಾನು ಈ ರೀತಿ ಕೈಯಲ್ಲೇ ಇಟ್ಕೊಳ್ತಾ ಪ್ರಿಲ್ಸನ್ನು ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬರಬೇಕು, ನೀಟಾಗಿ ಕಾಣಿಸುತ್ತೆ ಕೈಯಲ್ಲೇ. ನೀವಿಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಟೂಲ್ ನಾವು ಯೂಸ್ ಮಾಡ್ಬೋದು. ಸ್ಕ್ರೂ ಡ್ರೈವರು, ಪೆನ್, ಆ ಥರ ಸ್ಕೇಲು ಏನಾದರೂ ಯೂಸ್ ಮಾಡ್ಬೋದು ಪ್ರಿಲ್ಸನ್ನು ಮೇಕ್ ಮಾಡ್ಕೊಳ್ಳೋದಕ್ಕೆ. ಅಷ್ಟೇ ಹೊರತು ನೀವು ದಾರದ ಸ್ಟಿಚ್ ಮಾಡಿಬಿಟ್ಟು ದಾರಾನ ಇಟ್ಕೊಂಡು ಎಳೆದ್ರೆ ಅದು ನೀಟಾಗಿ ಕಾಣಿಸೋದಿಲ್ಲ. ಎಲ್ಲದನ್ನು ಕೂಡ ಈ ರೀತಿ ಕೈಯಲ್ಲಿ ನಾನು ಪ್ರಿಲ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಅನ್ನೋದು ತಗೊಳ್ಳುತ್ತೆ. ಪೇಷನ್ಸಿಂದ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕಾಣಿಸ್ತಿದೆಯಲ್ವ ನಾನು ಯಾವ ರೀತಿ ಪ್ರಿಲ್ಸನ್ನು ಇಟ್ಕೊತಾ ಇದ್ದೀನಿ ಅಂತ. ನಾವಿಲ್ಲಿ ಕಡಿಮೆ ಕ್ಲಾತ್ ಇದ್ದವಾಗ ಪ್ರಿಲ್ಸನ್ನ ಸ್ವಲ್ಪ ದೂರಕ್ಕೆ ಇಟ್ಕೋಬೋದು. ಇನ್ನು ಜಾಸ್ತಿ ಕ್ಲಾತ್ ಇದ್ದವಾಗ ಪ್ರಿಲ್ಸ್ ಸೈಜನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಕ್ಲಾತು ಒಳಗಡೆಗೆ ಒಂದು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಪ್ರಿಲ್ಸ್ ಅಗಲ ಅನ್ನೋದು ಒಂದು ಅರ್ಧ ಇಂಚಷ್ಟು ಅಗಲನೇ ಬರೋ ಥರ ಇಟ್ಕೊಳ್ಳಿ. ನೋಡಿ, ನಾನು ಎಲ್ಲದನ್ನು ಕೂಡ ಈಗ ಪ್ರಿಲ್ಸನ್ನ ಇಟ್ಕೊಂಡು ರೆಡಿ ಮಾಡಿ ತಗೊಂಡು ಬಂದಿದ್ದೀನಿ. ಈಗ ಇವುಗಳನ್ನ ನಾವು ಲೈನ್ ಹಾಕ್ಕೊಂಡಿದ್ವಲ್ವ, ಲೈನಿಂಗ್ ಮೇಲೆ ಸ್ಯಾಟಿನ್ ಲೈನಿಂಗ್ ಮೇಲೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಜೋಡಿಸ್ಕೊಳ್ಳೋಣ. ಅದಕ್ಕೂ ಮೊದಲು ಕೂಡ ಇಲ್ಲಿ ನಾರ್ಮಲ್ ಲೈನಿಂಗ್ ತಗೊಂಡಿದ್ದೆಲ್ಲ ನಾನು ಪಾಲಿಸ್ಟರ್ದು, ಅದನ್ನು ಕೆಳಗಡೆ ಸೈಡು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಸ್ಯಾಟಿನ್ ಲೈನಿಂಗಿಗೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಎರಡಕ್ಕೂ ಕೂಡ ಕೆಳಗಡೆ ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ನಂತರ ನಾನು ಈಗ ಪ್ರಿಲ್ಸನ್ನು ರೆಡಿ ಮಾಡ್ಕೊಂಡಿರೋವನ್ನು ಸ್ಟಿಚ್ಚನ್ನು ಹಾಕ್ಕೊತೀನಿ. ಲೈನಿಂಗ್ ಎರಡಕ್ಕೂ ಕೂಡ ಇದೇ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ, ಈಗ ನಾನು ಸುತ್ತಲೂ ಎಲ್ಲ ಕೂಡ ಈ ರೀತಿ ಲೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಆ ಲೈನ್ ಮೇಲೇ ಈ ನೆಟ್ಟೆಡ್ ಫ್ರಾಕು ನೆಟ್ಟೆಡ್ ಕ್ಲಾತನ್ನು ನಾವು ಪ್ರಿಲ್ಸ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಕಾಣಿಸ್ತಿದೆಯಲ್ವ ನಾನು ಯಾವ ರೀತಿ ಜೋಡಿಸ್ಕೊತಿದ್ದೀನಿ ಅಂತ. ಮೇಲೆಯಿಂದ ಈ ರೀತಿ ಪ್ರತಿಯೊಂದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಇವುಗಳಿಗೂ ಕೂಡ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫಸ್ಟ್ ಒಂದು ಸಲ ನಾನೆಲ್ಲ ಸ್ಟಿಚ್ ಮಾಡ್ಕೊಬಿಟ್ಟು ನಂತರ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊತೀನಿ. ಅದನ್ನು ಮತ್ತೆ ರಿಪೀಟ್ ತೋರಿಸೋದು ಬೇಡ ಅಂತ ಹಾಗೇ ಹೇಳ್ತಾ ಇದ್ದೀನಿ. ಇವಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಕಂಪಲ್ಸರಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದೆ ಅಲ್ವಾ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಾವು ಎಕ್ಸ್ಟ್ರಾ ಬಿಟ್ಟಿರಬೇಕು ಅಂತ. ಇದು 3 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡವಲ್ಲ ನೆಟ್ ಕ್ಲಾತನ್ನು, ಮಾರ್ಕಿಂಗ್ ನಾವು 2.5 ಇಂಚಿಗೆ ಹಾಕ್ಕೊಂಡಿದ್ದೀವಿ. ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಈ ಕಡೆ ಎಡ್ಜಿಗೆ ಎಕ್ಸ್ಟ್ರಾ ಬರೋದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ಇದನ್ನು ಮೇಲೆಗೆ ಇಟ್ಬಿಟ್ಟು ಈಗ ಸೆಕೆಂಡ್ ಲೇಯರನ್ನು ಸ್ಟಿಚ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ಸೇಮ್ ಇದೇ ರೀತಿಯೇ ಕರೆಕ್ಟಾಗಿ ಆ ಲೈನ್ ಮೇಲೇ ಜೋಡಿಸ್ಕೊಳ್ತಾ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಕರೆಕ್ಟಾಗಿ ಬರುತ್ತೆ. ತುಂಬಾ ಈಸಿಯಾಗಿ ನಾವು ಈ ಫ್ರಾಕನ್ನು ಎಲ್ಲರೂ ಕೂಡ, ನಮ್ಮ ಕಟ್ಟಿಂಗ್ ಸ್ಟಿಚಿಂಗ್ ಬರಲ್ಲ ಅನ್ನೋರು ಕೂಡ ನಿಧಾನಕ್ಕೆ ನೀವು ಟ್ರೈ ಮಾಡಿದ್ರೆ ಕಂಪಲ್ಸರಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಒಂದೊಂದನ್ನೇ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದಾದ ಮೇಲೆ ಒಂದನ್ನು ಮೇಲೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಸ್ಟಿಚ್ ಮಾಡಿದ್ರೆ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ, ಸೊ ಹಾಗಾಗಿ ಮೇಲೆಯಿಂದನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹಾಗೇ ಟ್ರೈ ಮಾಡಿ. ಹೀಗೆ ನೋಡಿ, ಎಲ್ಲದನ್ನು ನಾನೀಗ ಕೆಳಗಡೆವರೆಗೂ ಕೂಡ ಫುಲ್ಲು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ.
ಹೀಗೆ ಮಾಡ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ನಾವು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಂಡಿದ್ವಲ್ವ, ಬಾಡಿ ಪಾರ್ಟನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ಇದ್ರ ಮೇಲೆ ಲೈನಿಂಗನ್ನು ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಕೂಡ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಒಳಗಡೆಗೆ ಹೋಗೋ ಥರ ಮೇಲೆಗೆ ಕಾಣಿಸ್ತೀರ ಸ್ಟಿಚ್ ಮಾಡ್ಕೋಬೋದು. ಫಸ್ಟು ನಾನು ನೆಟ್ಟೆಡ್ ಕ್ಲಾತನ್ನು ಇಟ್ಕೊಂಡು ನಾವು ಸ್ಯಾಟಿನ್ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿದ್ವಲ್ಲ ಅದು, ನಂತರ ಬಾಡಿ ಪಾರ್ಟು, ನಂತರ ಈಗ ಇದು ಲೈನಿಂಗನ್ನು ಇಟ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ಹೀಗೆ ಜೋಡಿಸ್ಕೊಂಡು ಮೂರಕ್ಕೂ ಸೇರಿಸಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು. ಹೀಗೆ ಜೋಡಿಸ್ಕೊಂಡಾಗ ಲೈನಿಂಗು ರಾಂಗ್ ಸೈಡ್ಗೆ ಹೋಗುತ್ತೆ, ನಂತರ ಮಾರ್ಜಿನ್ ಕೂಡ ಒಳಗಡೆಗೆ ಹೋಗುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಮಕ್ಕಳಿಗೆ ಚುಚ್ಚದೆ ಇರಿಟೇಟ್ ಆಗದೆ ಇರುತ್ತೆ. ಹಾಗಾಗಿ ಮಾರ್ಜಿನ್ ಅನ್ನೋದು ನಾನು ಮೇಲೆಗೆ ಕಾಣಿಸ್ದೆ ಒಳಗಡೆಗೆ ಹೋಗೋ ಥರ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಕಂಪಲ್ಸರಿ. ಸಿಂಗಲ್ ಹಾಕಿದ್ರೆ ಮತ್ತೆ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಓಪನ್ ಆದಾಗ. ಸೊ ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ, ಈಗ ಅದ್ರ ಮೇಲೆ ನಾನು ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಂಪಲ್ಸರಿ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಈಗ ನೋಡಿ ಡಬಲ್ ಸ್ಟಿಚ್ ಆಯಿತು. ಈಗ ಲೈನಿಂಗನ್ನು ಹಿಂದೆಗೆ ಹಾಕ್ತೀನಿ. ನಿಮಗೆ ತೋರಿಸ್ತೀನಿ ನಾನು ಮಾರ್ಜಿನ್ ಯಾವ ರೀತಿ ಒಳಗಡೆಗೆ ಹೋಗಿದೆ ಅಂತ. ನೋಡಿ ಕಾಣಿಸ್ತಿದೆ ಅಲ್ವ ಮಾರ್ಜಿನ್ ಇದು ಬಾಟಮ್ ಲೈನಿಂಗು ಮೇನ್ ಕ್ಲಾತ್ ಎರಡೂ ಕೂಡ ನಮಗೆ ಇಲ್ಲಿ ಲೈನಿಂಗ್ ನೋಡಿ ಕಾಣಿಸ್ತೀರಾ ಇರುತ್ತೆ. ಹೀಗೆ ಸ್ಟಿಚ್ ಮಾಡಿದ್ಮೇಲೆ ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಒಂದು ಸೈಡ್ ಆಲ್ರೆಡಿ ನಾವು ಸೈಡ್ ಫಿಟ್ಟಿಂಗ್ ಮಾಡಿದ್ವಿ. ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಫಸ್ಟ್ ನಾನು ಎಡ್ಜಿಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಾಟಮನ್ನು ಕೂಡ ಹಾಗೇ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಬಾಟಮಲ್ಲಿ ನಾವು ಪ್ರಿಲ್ಸನ್ನು ಇಟ್ಟಿದ್ದೀವಲ್ಲ, ಆ ಪ್ರಿಲ್ಸನ್ನು ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಮಗೆ ಹಿಂಗಂದ್ರೆ ಸ್ಟಿಚ್ ಬಿತ್ತು ಅಂತಂದರೆ ಅಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಪ್ರಿಲ್ಸನ್ನು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಈ ನೆಟ್ಟೆಡ್ ಫ್ರಾಕ್ ಕ್ಲಾತ್ ಇರುತ್ತಲ್ವ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ. ಅದನ್ನು ನಾವು ನಂತರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಪ್ರಿಲ್ಸ್ ಇಟ್ಟವಾಗ ಕೆಳಗಡೆ ಸೈಡು ಜಾಸ್ತಿ ಕಾಣಿಸೋದು ಆ ರೀತಿ ಆಗ್ತಿರುತ್ತೆ. ಆ ಎಕ್ಸ್ಟ್ರಾ ಇರೋದನ್ನು ನಾನೀಗ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಕಟ್ ಮಾಡಿಕೊಂಡು ನಂತರ ನಾವು ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚ್ ಬಿಟ್ಟಿದ್ವಲ್ವ, ಅದನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈಗ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಳ್ತಾ ಇದನ್ನು ಕೂಡ ಬಾಟಮನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಬಾಟಮ್ಗೆ ನಾವು 1.5 ಇಂಚು ಲೈನಿಂಗನ್ನು ಬಿಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ನಾವು ಹಿಂದ್ಗಡೆ ಸೈಡು ಟ್ಯಾಗ್ ಕಟ್ಟೋದಕ್ಕೆ ಬಿಟ್ಟಿದ್ವಲ್ವ, ಅದನ್ನು ಕೂಡ ನೀಟಾಗಿ ಒಂದು ಸಲ ಸೆಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದ್ರ ಮೇಲೆ ಕೂಡ ಸ್ಟಿಚ್ ಬಂದುಬಿಡುತ್ತೆ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ. ಫ್ರಾಕ್ ಎಲ್ಲ ಕೂಡ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನಿಲ್ಲಿ ಫುಲ್ ಲೆಂತ್ ಫ್ರಾಕ್ ಹೊಲ್ದಿಲ್ಲ, ಹಾಫ್ ಲೆಂತ್ಗೆ ಶಾರ್ಟ್ ಫ್ರಾಕನ್ನು ಹೊಲ್ದಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿದೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.